ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಸಾಲ ಪೂರಿನ ಮನೆಯಲ್ಲಿನೇ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಬಂಗಾರಪೇಟೆ ಚಾಟ್ ಅಂದರೆ ತುಂಬಾ ಫೇಮಸ್. ಅವ್ರ ಹತ್ರ ಈ ರೆಸಿಪಿನ ನಾನು ತಿಳ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ಈ ಮಸಾಲ ಪೂರಿನ ಯಾವ ಥರ ಮಾಡಿದ್ರು ಅಂತ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ಪಷ್ಟು ಹಸಿರು ಬಟಾಣಿನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ನಾನು. ಇದನ್ನು ಈಗ ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕೊಳ್ಳಿ. ಇದಕ್ಕೆ 1-2 ಆಲೂಗಡ್ಡೆನ ಈ ಥರ ಸಿಪ್ಪೆ ತೆಕ್ಕೊಂಡಿರೋದು ಹಾಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು 4-5 ವಿಷಲ್ ಒಡಿಸ್ಕೋಬೇಕು. ಯಾಕಂದರೆ ಬಟಾಣಿ ಮತ್ತು ಆಲೂಗಡ್ಡೆ ಪೂರ್ತಿ ಸಾಫ್ಟಾಗಿ ಆಗಬೇಕು. ಹಾಗೆ ಇಲ್ಲಿ ಒಂದು ಜಾರ್ಗೆ ನಾನು 1-2 ಆನಿಯನ್ನ ಕಟ್ ಮಾಡ್ಕೊಂಡಿರೋದು ತೊಗೊಂಡಿದ್ದೀನಿ. ಹಾಗೆ 1-2 ಟೊಮೆಟೊನ ತೊಗೊಂಡಿದ್ದೀನಿ. 1 ಇಂಚಷ್ಟು ಅಲ್ಲ, ಒಂದು 5 ಬೆಳ್ಳುಳ್ಳಿ, ಹಾಗೆ 1 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ. ಇದೆಲ್ಲನೂ ಫೈನ್ ಪೇಸ್ಟಾಗಿ ಇದನ್ನು ರುಬ್ಕೊಳ್ಬೇಕು. ಇಲ್ಲಿ ಪುದೀನ ಹಾಗೆ ಕೊತ್ತಂಬರಿದು ಸಮ ಇರಬೇಕು. ಯಾವುದೇ ಜಾಸ್ತಿ ಆದರೂ ಅಷ್ಟೊಂದು ಫ್ಲೇವರ್ ಚೆನ್ನಾಗಿ ಬರಲ್ಲ. ಅದನ್ನು ಫೈನಾಗಿ ರುಬ್ಕೊಂಡಾದಮೇಲೆ ಇಲ್ಲಿ ಒಂದು ಕಡಾಯಿಗೆ ನಾನು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಚಕ್ಕೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಇದನ್ನು 1-2 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಒಳ್ಳೆ ಘಮ ಬರುತ್ತೆ. ಅದಾದಮೇಲೆ ಈ ಮಸಾಲ ಪೇಸ್ಟ್ ಏನು ರುಬ್ಬಿ ಇಟ್ಕೊಂಡಿದ್ವಲ್ವ ನಾವು, ಅದನ್ನು ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ 1-2 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಮಸಾಲ ಇಂಗ್ರೀಡಿಯೆಂಟ್ನ ಹಾಕ್ಕೊಳ್ಬೇಕು. ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಉಪ್ಪು, ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಆಮ್ಚೂರ್ ಪೌಡರ್, ಹಾಗೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಇಲ್ಲಿ ಆಮ್ಚೂರ್ ಪೌಡರ್ ನಿಮ್ಮ ಹತ್ರ ಇಲ್ಲ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಬೋದು. ಇದನ್ನು ಎಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನು ಹಾಕಿದ್ದೀವಿ ನಾವು ಈ ಪೇಸ್ಟ್ ಜೊತೆ ಚೆನ್ನಾಗಿ ಬೆರೆತು ಅದು ಅದರಲ್ಲಿರೋಂಥ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಮಸಾಲ ಇಂಗ್ರೀಡಿಯೆಂಟ್ ಮಿಕ್ಸ್ ಆಗಿ ಈ ಥರ ಆಯಿಲ್ ಸಪ್ರೇಟ್ ಆಗಬೇಕು. ನೋಡಿ, ಇಲ್ಲಿ ಆಯಿಲ್ ಸಪ್ರೇಟ್ ಆಗ್ತಾ ಇದೆ. ಇವಾಗ ಆಲೂಗಡ್ಡೆ ಮತ್ತು ಬಟಾಣಿನ ಏನು ಕುದಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ಕೊಳ್ಳಿ. ಹಾಗೆ ಅದೇ ನಾನು ಕುಕ್ಕರ್ನಲ್ಲಿ 1 ಕಪ್ಪಷ್ಟು ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿರಬೇಕು ಈ ಮಸಾಲ ಪೂರಿಗೆ. ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ತೀರಾ ತೆಳು ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಎಲ್ಲ ಇಂಗ್ರೀಡಿಯೆಂಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಈ ಮಸಾಲ ಪೂರಿದು ಮಸಾಲ ಕುದಿಸ್ಕೋತಿರೋ ಅಷ್ಟು ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲ ಅದರಲ್ಲಿರೋ ಮಸಾಲೆ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಇವಾಗ ಮಸಾಲ ಪೂರಿ ಮಿಕ್ಸರ್ ಏನಿದೆ ರೆಡಿಯಾಗಿದೆ. ಇವಾಗ ಇದನ್ನು ನಾವು ಪೂರಿ ಮೇಲೆ ಹಾಕ್ಕೊಂಡು ಇದಕ್ಕೆ ಮೇಲೆ ಏನು ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಮಸಾಲ ಪೂರಿ ತಿಂದೇ ಇರ್ತೀರ, ಎಲ್ಲರೂ ಟೇಸ್ಟ್ ಮಾಡೇ ಇರ್ತೀರ. ಎಲ್ಲರಿಗೂ ಆಲ್ಮೋಸ್ಟ್ ಮಸಾಲ ಪೂರಿ, ಪಾನಿಪೂರಿ ಇವೆಲ್ಲ ಫೇವ್ರೇಟ್ ಆಗಿರುತ್ತೆ ಅಲ್ಲ. ಈವ್ನಿಂಗ್ ಟೈಮಲ್ಲಿ ಈ ಥರ ಮನೇಲಿ ಒಮ್ಮೆ ಮಾಡಿಕೊಂಡು ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಅವ್ರ ಹತ್ರ ಬಂಗಾರಪೇಟೆ ಅವ್ರ ಹತ್ರ ಏನು ತಿಂದಿದ್ವಿ ನಾವು ಅದೇ ಟೇಸ್ಟ್ ಬಂದಿತ್ತು. ಚೆನ್ನಾಗಿ ಹೇಳ್ಕೊಟ್ಟಿದ್ರು ಈ ರೆಸಿಪಿನ. ಅದೇ ಥರ ನಾನು ನಿಮ್ಮ ಮುಂದೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು 7 ಪೂರಿನ ಒಡೆದಾಕಿದ್ದೀನಿ. ಅದರ ಮೇಲೆ ಈರುಳ್ಳಿ, ಟೊಮೆಟೊ, ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು ಸ್ವಲ್ಪ ಬಟಾಣಿ ಹಾಕಿದ್ದೀನಿ ಕುದಿಸ್ಕೊಂಡಿರೋದು, ಸ್ವಲ್ಪ ಸೇವನ ಹಾಕಿದ್ದೀನಿ. ಈ ಥರ ಎಲ್ಲ ಟಾಪಿಂಗ್ಸ್ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಈ ರೆಸಿಪಿನ ಒಮ್ಮೆ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.